ಇವತ್ತು ಗೋಸೇವಾ ಟ್ರಸ್ಟ್ನವರು ದೇಶದ ರಾಜ್ಯದ ನಾನಾ ಭಾಗಗಳಿಂದ ಸಂಚರಿಸಿ ಒಂದರ ನಂದಿ ರಥಯಾತ್ರೆ ಇವತ್ತು ನಮ್ಮ ಚನ್ನಪಟ್ಟಣ ನಗರಕ್ಕೆ ಆಗಮಿಸಿದೆ. ಇವರ ಉದ್ದೇಶ ಒಂದೇ, ನಮ್ಮ ದೇಶದ ತಳಿಯನ್ನ ಸಂರಕ್ಷಣೆ ಮಾಡಬೇಕು ಅಂತ ಅವರ ಉದ್ದೇಶ, ಆ ಟ್ರಸ್ಟಿನ ಉದ್ದೇಶ. ಅವ್ರು ಮಾಡ್ತಾರೋ ಉದ್ದೇಶ ತುಂಬಾ ಒಳ್ಳೆಯ ಒಂದು ವಿಚಾರ. ಯಾಕೆಂದ್ರೆ ಆರೋಗ್ಯಕರವಾಗಿರುವಂತ ವಿಚಾರ, ನಮ್ಮ ಆಯುಷಿನ ವೃದ್ಧಿ ಮಾಡುವಂತ ವಿಚಾರ. ನಮ್ಮಲ್ಲಿ ಏನಾಗ್ತದೆ ಅಂದ್ರೆ, ನಮಗೆ ಗೊತ್ತಿಲ್ಲದಂತ ಒಂದು ರೀತಿಯಲ್ಲಿ ಎಲ್ಲೋ ನಮ್ಮ ಮಾರಣಾಂತಿಕ ಕಾಯಿಲೆಗಳು ನಮಗೆ ಸಮೀಪವಾಗಿ ಬರ್ತಾ ಇರುವಂತದ್ದು. ಯಾಕೆಂದ್ರೆ ನಾವು ತಿನ್ನುವಂತ ಆಹಾರ ಪದಾರ್ಥಗಳಿಂದ, ಆಹಾರ ಪದ್ಧತಿಗಳಿಂದ ನಡೀತಾರೆ. ನಾವು ಕುಡಿಯುವಂತ ಹಾಲು ಸುಧಾ ಇವತ್ತು ಕೆಮಿಕಲ್ ಆಗಿರುವಂತದ್ದು. ಏಕೆಂದ್ರೆ ಇವತ್ತು ನಾವು ಹೈನುಗಾರಿಕೆ ಉತ್ತೇಜನ, ಅದ್ರೊಳಗೂ ನಮ್ಮ ರಾಜ್ಯದಲ್ಲೇ ಚನ್ನಪಟ್ಟಣ ಹೈನುಗಾರಿಕೆಯಲ್ಲಿ ನಂಬರ್ 1 ಸ್ಥಾನವನ್ನು ಗಳಿಸಿರುವಂತದ್ದು. ಆದ್ರೆ ಇವತ್ತು ಫಾರಂ ಹಸು ಅಂತ ಏನ್ ಹೇಳ್ತೀವೋ, ನಾಟಿ ಹಸು ಅಂತ ಹೇಳ್ತೀವಿ, ನಮ್ಮ ಹಳ್ಳಿಕಾರು ಅಂತ ಏನ್ ಹೇಳ್ತೀವೋ, ನಾಟಿ ಹಸುಗಳು ಅಂತ ಏನ್ ಹೇಳ್ತಾ ಇದ್ವೋ, ಆದ್ರೆ ಹಿಂದೆ ನಾಟಿ ಹಸುಗಳಾಗಿ ಇದ್ದಂತ ಮನೆಯಲ್ಲಿ ಸಾಕ್ತಿದಂತ ಎತ್ತು ಹಸುಗಳಿದ್ದು, ಆದ್ರೆ ಇವತ್ತು ಸೀಮೆ ಹಸು, ಫಾರಂ ಹಸುವಾಗಿ ಸೀಮೆ ಹಸುಗಳಾಗಿ ಬದಲಾವಣೆ ಆಗೈತೆ. ಈ ಸೀಮೆ ಹಸುವಿನ ಹಾಲು ಕುಡಿಯೋದಕ್ಕೂ ಈ ನಾಟಿ ಹಸುವಿನ ಹಾಲು ಕುಡಿಯೋದಕ್ಕೂ ತುಂಬಾ ವ್ಯತ್ಯಾಸ ಇರುವಂತದ್ದು. ಒಬ್ಬ ವ್ಯಕ್ತಿ, ಒಬ್ಬ ಮಗುವಿಗೆ ಅದೇ ನಾಟಿ ಹಸು ಹಾಲನ್ನ ಕುಡ್ಸ್ಕೊಂಡ್ ಕರ್ಕ ಬರ್ಲಿ, ಆ ಮಗುವಿನ ವಾಕ್ಚಾತುರ್ಯತೆ ಆಗ್ಬೋದು, ಆರೋಗ್ಯಕರವಾದಂತ ವಿಚಾರ ನಾವು ನೋಡೋದಕ್ಕೆ ಸಾಧ್ಯ ಹೆಂಗಿರ್ತದೆ. ಅದೇ ಮಗುಗೆ ನಾವು ಏನ್ ಇವಾಗ ಫಾರಂ ಹಸು ಅಂತ ಹೇಳ್ತೀವಿ, ಆ ಹಸುವಿನ ಹಾಲು ಕುಡ್ಸ್ಕೊಂಡ್ ಕರ್ಕ ಬರ್ಲಿ, ಆ ಮಗುವಿನ ವಾಕ್ಚಾತುರ್ಯತೆ, ತನ್ನ ಆರೋಗ್ಯಕರ ಹಿತಕರ ಹೇಗಿರ್ತದೆ ಅಂತ ನಾವು ನೋಡೋದಕ್ಕೆ ಸಾಧ್ಯತೆ ಇದೆ. ಆದ್ರಿಂದ ನಾವೆಲ್ಲರೂ ಅವ್ರೇನು ಸುಮ್ನೆ ಅಲ್ಲಿಂದ ಕೆಲಸ ಇಲ್ದೇನೆ ಇಲ್ಲಿವರೆಗೂ ಬಂದಿಲ್ಲ. ನಾವು ಮಾಡ್ಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ಪ್ರತಿಯೊಬ್ಬರು ಇಮ್ಮೆಲ್ಲರೂ ನಮ್ಮ ಮನೆಯಲ್ಲಿ ಒಂದೊಂದನ್ನ ಗೋವಿನ, ನಮ್ಮ ನಾಟಿ ಹಸುವಿನ ನಾವು ಸಾಕ್ಬೇಕು. ಮತ್ತೆ ಅದರ ಉತ್ತೇಜನ ನಾವು ಮಾಡ್ಬೇಕು. ನಮ್ಮ ಆರೋಗ್ಯ ಹಿತಕರವಾಗಿರ್ತದೆ. ಏನೋ ಒಂದ್ ಹೇಳ್ಬೋದು, ಪ್ರಚಾರ ಗಿಟ್ಟಿಸ್ಕೊಳಕ್ ಬರ್ಬೋದೇನೋ, ಅದಕ್ಕೆ ಈಗ ಮಾಡ್ತಾವೆ ಅಂತ ಅನ್ಬೋದು. ಅದು ಎಲ್ಲೋ ನಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ಇರ್ತದೆ ಅಂತ ನನ್ನ ಅನಿಸಿಕೆ, ನನ್ನ ಅಭಿಪ್ರಾಯ. ಮತ್ತೆ ಪಂಚಗವ್ಯ ಅದಲ್ಲ, ಅದು ವೈಜ್ಞಾನಿಕವಾಗಿ ತುಂಬಾ ಸಾಬೀತಾಗಿರೋದು. ಯಾಕಂದ್ರೆ ಎಷ್ಟೋ ನಾವು ನೋಡಿರ್ಬೋದು, ಗಂಜಲದಿಂದ ನಾವು ಚಿನ್ನ ತೆಗಿತೀವಿ ಅನ್ನೋದು ಒಂದು ಪ್ರಯತ್ನ ಪಟ್ಟಿ, ಅದು ಇನ್ನೂ ಸಂಶೋಧನೆ ನಡೀತಾ ಇದೆ ಅನ್ನೋದು ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ. ಆದ್ರಿಂದ ದಯವಿಟ್ಟು ಎಲ್ರ ಮನೆಯಲ್ಲಿ ಒಂದೊಂದು ನಾಟಿ ಹಸು ಸಾಕಿ. ಅದೇ ನಿಮ್ಮ ಮನೆಗೆ ಭಾಗ್ಯಲಕ್ಷ್ಮಿ, ಅದೇ ನಿಮ್ಮ ಮನೆಗೆ ವರಮಹಾಲಕ್ಷ್ಮಿಯಾಗಿ ಬಂದು ನಿಮ್ಮ ಮನೆಯಲ್ಲರೂ ಸಮೃದ್ಧಿಯಾಗಿ ಸಂತೈಸ್ತದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ.